ನಮ್ಮೂರಲ್ಲಿ ಮಳೆ ಬಂದರೆ ಈ ಕೆರೆ ನೋಡಿ ಹೆಂಗೆ ತುಂಬೋಗದೆ. ಈ ರಸ್ತೆ ಮಟ್ಟಕ್ಕೆ ಬಂದು ತುಂಬಿದೆ. ಅಂದರೆ ಇಷ್ಟು ಪ್ರಮಾಣದ ಮಳೆ ಯಾವಾಗಲೂ ಆಗೇನಿಲ್ಲ. ಒಂದು ಒಳ್ಳೆ ಮಳೆ. ಆದರೆ ಇಲ್ಲಿ ಬೇಜಾರೇನಪ್ಪ ಅಂದರೆ ಈ ಕಲುಷಿತವಾದ ಪ್ರದೇಶ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆದ್ದರಿಂದ ನೋಡಿ ಯಾವ ರೀತಿಯಾಗಿದೆ. ಕೆರೆ ಎಷ್ಟು ಸ್ವಚ್ಛವಾಗಿತ್ತು ಗೊತ್ತಾ ಒಂದಾನೊಂದು ಕಾಲದಲ್ಲಿ. ಇವಾಗ ಈ ರೀತಿಯಾಗಿದೆ. ಆಲ್ಮೋಸ್ಟ್ ಇಲ್ಲಿ ತನಕ ನೀರೆಲ್ಲ ಪ್ಯಾಕ್ ಆಗಿದೆ. ಒಳ್ಳೆ ಮಳೆ, ಸೂಪರ್ ಮಳೆ. ಸೊ ಇದ್ರ ಕಡೆ ನನ್ನಂಥವ ಏನಾದರೂ ಏನೋ ಈ ಸಮಾಜಮುಖಿ ಕೆಲಸ ಮಾಡತಕ್ಕಂಥ ಒಂದು ಭಾಗ್ಯ ಸೌಭಾಗ್ಯ ಸಿಕ್ಕಿದರೆ ನನ್ನಂಥವ್ನಿಗೆ ನಾನು ಖಂಡಿತ ಇದನ್ನ ಬೇರೆ ಥರ ಮ್ಯೂಸಿಯಂ ಮಾಡಿಬಿಟ್ಬಿಡ್ತಿದೆ. ಏನು ಮಾಡೋದು, ಅದೇನೋ ಗಾಡಿ ಹೇಳ್ತಾರಲ್ಲ ಹಾಗೆ ಪಾಪಿ ಪರದೇಶಿಗಳು ಹೋಗ್ತಾಯಿದ್ರೆ ಅಂಕಲ್ ಮಳೆ ಉಯ್ತಿತ್ತಂತೆ, ಹಂಗಾಗ್ಬಿಟ್ಟಿದೆ ನಮ್ಮ ಬಾಳು. ಸೊ ನೋಡಿ, ಇದು ಬಂದು ನಮ್ಮ ದೊಡ್ಡ ಕೆರೆ ಅಂದ್ಬಿಟ್ಟು ಇಲ್ಲಿ ಒಂದಾನೊಂದು ಕಾಲದಲ್ಲಿ ಇಡೀ ಪೂರ್ತಿ ಕೆರೆನೇ ತುಂಬೋಯ್ತಿತ್ತು. ಆದರೆ ಕೆಲವು ವೈಫಲ್ಯತೆಗಳಿಂದ, ಕೆಲವು ಸ್ವಾರ್ಥದಿಂದ ಏನಾಯಿತು, ಈ ಕೆರೆಗೆ ಬರ್ತಕ್ಕಂಥ ನೀರನ್ನು ತಡೆಯಲಾಯಿತು. ಅದರಿಂದ ಇವತ್ತು ನೀರು ಕಡಿಮೆ, ಎಷ್ಟೇ ಪ್ರಮಾಣ ನೋಡು ನೀರು ಕಡಿಮೆ ಆಗುತ್ತೆ. ಇದು ಪೂರ್ತಿ ತುಂಬೋಗೋದು ಈ ಮಳೆಗೆ 100% ಪೂರ್ತಿ ತುಂಬಬೇಕಿತ್ತು. ಕೆರೆ ನೀರು ಬರೋ ಜಾಗನೇ ಬ್ಲಾಕ್ ಮಾಡಿಬಿಟ್ಟವ್ರೆ. ಸೊ ಆದ್ದರಿಂದ ಅದೊಂದು ಸಮಸ್ಯೆಗೆ ಕಾರಣ, ಮನುಷ್ಯನ ಸ್ವಾರ್ಥಕ್ಕೆ ಅಂತ ಹೇಳ್ಬೋದು. ಸೊ ಅದನ್ನು ಹೊರತುಪಡಿಸಿ ಈಗ ನಾನು ಮಲೆ ಮಹದೇಶ್ವರ ಬೆಟ್ಟ ಹೋಗ್ತಾಯಿದ್ದೀನಿ ಬಂಧುಗಳೇ. ಸೊ ಮಲೆ ಮಹದೇಶ್ವರ ಬೆಟ್ಟ ಹೋಗ್ಬೇಕಾದ್ರೆ ರಸ್ತೆ ಉದ್ದಕ್ಕೂ ನಿನ್ನೆ ಬಿದ್ದಂತಹ ಮಳೆಯಿಂದ ವಾಸ್ತವ ಯಾವ ರೀತಿಯಾಗಿದೆ ಅಂತ ನಾನು ತೋರ್ಪಡಿಸ್ತೀನಿ. ಯಾವ ಕಾರಣಕ್ಕೂ ವೀಡಿಯೋ ಮಿಸ್ ಮಾಡ್ಕೊಬೇಡಿ ಕಣ್ರಪ್ಪ, ಮಿಸ್ ಮಾಡ್ಕೊಬೇಡಿ. ಯಾಕಂದರೆ ಅಂತಹ ಮುಖ್ಯವಾದ ವಿಚಾರಗಳನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಪ್ರಸಾರ ಮಾಡ್ತೀನಿ. ಯಾಕಂದರೆ ನೀವು ಅಂದ್ಕೊಳ್ಳಿ, ತಾಳ್ಬೆಟ್ಟದ ಮೇಲ್ಗಡೆ ಬಂಡೆಗಳೆಲ್ಲ ನೆಲಕ್ಕೆ ಕೆಳಕ್ಕೆ ಉರುಳಿ ಬಿದ್ದಿದೆ. ಗೆಸ್ ಮಾಡಿ. ವಾವ್, ಸೂಪರ್ ಸೂಪರ್ ಸೂಪರ್. ಅಬ್ಬಬ್ಬಾ, ನಿಜಕ್ಕೂ ಇದು ಮಾತ್ರ ಮಾರ್ವಲೆಸ್. ಎಂಥ ಮಳೆ ಗುರು. ನೋಡ್ರಿ, ಈಗ ಮೊನ್ನೆ ಸ್ವಲ್ಪ ದಿನಗಳ ಹಿಂದೆ ಇದೆಲ್ಲ ಹೂಳೆತ್ಸಿದ್ರು. ಇವತ್ತು ನೀರು ನೋಡ್ರಿ ಹೆಂಗೆ ನಿಂತಿದೆ. ವಾ, ಬ್ಯೂಟಿಫುಲ್. ಕಂಪ್ಲೀಟ್ ನೀರು ನಿಂತಿದೆ. ಇದು ಏನಾಗುತ್ತೆ, ನೀರು ನಿಂತಿರೋದ್ರಿಂದ ನೀರನ್ನು ಭೂಮಿ ಕುಡಿತದೆ. ನೀರನ್ನು ಭೂಮಿ ಕುಡಿಯೋದ್ರಿಂದ ಈ ಪ್ರದೇಶವೆಲ್ಲ ಸಮೃದ್ಧಿಯಾಗಿರ್ತದೆ. ದಯವಿಟ್ಟು ಇದೇ ಥರ ಹೂಳನ್ನು ನಮ್ಮ ಈ ಭಾಗ ಮಲೆ ಮಹದೇಶ್ವರ ಬೆಟ್ಟ ಭಾಗ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಎತ್ತಿಸಿ ಅಂತ ಒಂದು ಕೈ ಮುಗಿದು ಮನವಿ ಮಾಡ್ತೀನಿ. ಸೊ ಈ ಪುಣ್ಯದ ಕೆಲಸ ಮಾಡಿರೋರಿಗೆ ನಿಜಕ್ಕೂ ಅಭಿನಂದನೆಗಳು. ಯಾಕಂದರೆ ಎಲ್ಲನೂ ಹೂಳೆಲ್ಲ ನೀಟಾಗಿ ಎತ್ತಿಸಿ ಆ ಮಣ್ಣೆಲ್ಲ ಅಲ್ಲಾಕಿದ್ದಾರೆ. ತೋರಿಸ್ತೀನಿ ನೋಡಿ, ಅದೆಲ್ಲ ತೆಗಿಸಿ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಮರದ ಕೆಳಗಡೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಲೈನಕ್ಕೂ ನೋಡಿ. ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಸೊ ಇದೇ ತರಹದ ಒಂದು ಉತ್ತಮವಾದ ಕಾರ್ಯವನ್ನು ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಗಳಿವೆ ಪ್ರತಿಯೊಂದು ಚೆಕ್ ಡ್ಯಾಮ್ನಲ್ಲಿ ಮಾಡುವುದರಿಂದ ಆ ನೀರನ್ನು ಆ ಭೂಪ್ರದೇಶ ಕುಡಿಯುವುದರಿಂದ ನಮ್ಮ ಏನು ಈ ಪರಿಸರ ಸಮೃದ್ಧಿಯಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವತ್ತೂ ಇಂಥ ಮಳೆ ಆಗಿಲ್ಲ. ಬ್ಯೂಟಿಫುಲ್. ಮೊದಲೊಂದು ಮಳೆ ಆಯಿತು, ಆದರೆ ಕೆರೆ ಕಟ್ಟೆ ತುಂಬಿರಲಿಲ್ಲ. ಇವತ್ತು ಕೆರೆ ಕಟ್ಟೆ ಎಲ್ಲ ತುಂಬಿ ತುಳ್ಕೋಗಿದೆ. ಅಂಥ ಒಂದು ಅದ್ಭುತವಾದ ಮಳೆ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. ಮಳೆ ಬಿದ್ದಾಗ ಇಲ್ಲಿ ನಮ್ಮ ಈ ಪ್ರದೇಶಗಳು ಕಣ್ಗೊಳಿಸುತ್ತದೆ. ಪಳ 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 ಅಂತ ಮಿಂಚುತ್ತೆ ನೋಡ್ರಿ. ಹಚ್ಚ ಹಸಿರಿನಿಂದ ಕೂಡುತ್ತೆ. ಸೊ ಇಲ್ಲಿ ಬೇಸರದ ವಿಚಾರ ಏನಪ್ಪ ಅಂದರೆ ಇಲ್ಲೆಲ್ಲ ಮರಗಳು ಕಡ್ದಾಕ್ತಾ ಇದ್ದಾರೆ. ಯಾಕೆ ಕಡಿತಾ ಇದ್ದಾರೆ ಅಂತ ದೇವ್ರನಿಗೆ ಗೊತ್ತಿಲ್ಲ. ಸೊ ಅದನ್ನು ಕೇಳೋಣ ಅಂತ ನಾನು ಸತತ 3-4 ದಿನಗಳಿಂದ ಹೋಗ್ತೀನಿ. ಅಲ್ಲಿ ನೋಡ್ರೆ ಕೆಲಸ ಆಳುಗಳೇ ಸಿಗ್ತಾರೆ. ಸೊ ನೋಡೋಣ, ನಾನು ಮುಂದಿನ ದಿವಸ ಯಾಕೆ ಈ ಮರಗಳೆಲ್ಲ ತೆಗಿತಾ ಇದ್ದೀರಾ ಅಂತ ಒಂದು ಕೇಳ್ತೀನಿ. ಏನೋ ಕಾರಣ ಇರುತ್ತೆ, ಸುಮ್ಮನೆ ತೆಗಿಯಲ್ಲ. ಬಟ್ ಒಂದ್ಸಲ ವಿಚಾರಿಸ್ತೀನಿ ನೋಡಿ. ಮುಂದೆ ಬೇಜಾನು ಮರಗಳೆಲ್ಲ ಕಡಿದು ಹಂಗೆ ಎಲ್ಲ ಬಯಲು ಪ್ರದೇಶ ಮಾಡಾಕ್ಬಿಟ್ಟವ್ರೆ. ಯಾಕಂತ ಗೊತ್ತಿಲ್ಲ. ನಮಗೆ ಭಾಳ ಬೇಜಾರು, ಮರಗಳು ಕಡಿಯೋದೇ ಬೇಜಾರು. ಅಂಥದ್ರಲ್ಲೇ ಏನೋ ಸಾವಿರಾರು ಮರಗಳನ್ನ ತರದಾಕ್ಬಿಟ್ಟಾರೆ. ಲಕ್ಷ ಅಂತ ಹೇಳ್ಬೋದು. ಆ ಗಿಡ ಪಡೆ ಎಲ್ಲ ಸೇರೋ ಲಕ್ಷಾಂತರ ಮರಗಳನ್ನ ತರದಾಕ್ಬಿಟ್ಟವ್ರೆ ನೋಡಿ. ಮುಂದೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಎಲ್ಲ ಬಯಲು. ಸೊ ಇಲ್ಲಿಂದ ಶುರು ಆದರೆ ಅಪ್ ಟು ಕೋಣನ ಕೆರೆ ತನಕ ಎಲ್ಲ ಮರನ ಕಡ್ದು ಬೀಸಾಕ್ಬಿಟ್ಟವ್ರೆ ನೋಡಿ. ಇಲ್ಲಿಂದ ತೋರಿಸ್ಕೊಂಡು ಹೋಗ್ತೀನಿ. ಭಾಳ ನನಗಂತೂ ಹೊಟ್ಟೆ ಉರಿತದೆ. ಯಾರಿಗೇನಂತ ಗೊತ್ತಿಲ್ಲ ನೋಡ್ರಿ. ಅಲ್ಲೆಲ್ಲ ಬಯಲು, ಎಲ್ಲ ಬಯಲು ಪ್ರದೇಶ ನೋಡ್ರಿ.
ಎಲ್ಲ ಮರಗಳೆಲ್ಲ ಫಿನಿಶ್ ನೋಡಿ, ಎಲ್ಲ ಕತ್ತರಿಸಿ ಕಡ್ದು ಬಿಸಾಕ್ಬಿಟ್ರತ್ತಾಗೆ. ಯಾಕೆ ಈ ಥರ ಕಡ್ದಾಗ್ತಾ ಇದ್ದಾರೆ ದೇವ್ರ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ನಾನು ನಾಳಿದ್ದು ಅಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ಹೋಗ್ಬಿಟ್ಟು ಕೇಳಿ ನೋಡ್ತೀನಿ, ಯಾಕ್ರಿ ಈ ಥರ ಮರಗಳೆಲ್ಲ ತರದು ಬಿಸಾಕ್ತಾ ಇದ್ದಾರೆ ಅಂತ ಕೇಳ್ತೀನಿ. ಸೊ ಅದಕ್ಕೆ ಅವ್ರ ಹತ್ರ ಏನು ಆನ್ಸರ್ ಸಿಗುತ್ತೆ ಗೊತ್ತಿಲ್ಲ, ಕೇಳ್ಬಿಟ್ಟು ಹಾಕ್ತೀನಿ. ನೋಡಿ ಇಲ್ಲೆಲ್ಲ ಜೀಪು ವಾಹನಗಳಲ್ಲಿ ಕರ್ಕ ಬಂದು ತುಂಬಿಸ್ಕೊಯ್ತವ್ರೆ. ಇಲ್ಲಿ ನೋಡಿ, ಇಲ್ಲಿ ಕಡ್ದಾಗ್ತಾ ಇಲ್ಲಿ JCP ಬಿಟ್ಟು ತರಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಎಲ್ಲ ಕಡ್ದು JCP ಬಿಟ್ಟು ಮರ ಗಿರ ಎಲ್ಲ ಕಡ್ದಾಕ್ತಾರೆ. ಇಲ್ಲೂ ಇದೆ, ಇದನ್ನೂ ಕಡ್ದಾಕ್ತಾರೆ. A to Z ಫುಲ್ ಅಲ್ಲಿ ಗಂಟನೂ ತಾಳ್ಬೆಟ್ಟ ತನಕ ಹೋಗ್ಬೋದು ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ಆದರೂ ಅರಣ್ಯ ಸಮೃದ್ಧಿಯಾಗಿರ್ತದೆ ನೋಡಿ. ಎಷ್ಟು ಹಚ್ಚ ಹಸಿರಿನಿಂದ ಯಾವ ರೀತಿ ನೆರಳನ್ನು ಕೊಡ್ತೈತೆ. ಇದನ್ನು ಹಂಗೆ ಕಡ್ದು ಎಲ್ಲ ಬಯಲು ಮಾಡಿಬಿಟ್ರೆ ಏನಂತಲೇ ಅರ್ಥ ಆಯ್ತಿಲ್ಲ. ಯಾಕೆ ಈ ಥರ ಬಯಲು ಮಾಡ್ತಾಯಿದ್ದಾರೆ? ಸೊ ಇದು ತಂದು ಹಾಕೋದೇನಕ್ಕೆ, ಕಡ್ದು ಹಾಕೋದೇನಕ್ಕೆ ಅರ್ಥವೇ ಆಯ್ತಿಲ್ಲ. ಓಕೆ, ಇರಲಿ, ಅದೇನೋ ಕಾರಣಗಳಿರ್ತದೆ, ನಮ್ಗೆ ಗೊತ್ತಿಲ್ಲ. ಹೋಗಿ ನೋಡೋಣ. ಸೊ ಅದನ್ನು ನಾನು ಮುಂದಿನ ದಿವಸ ಕಲೆ ಹಾಕ್ತೀನಿ ನೋಡಿ. ಮುಂದೆ ಎಷ್ಟು ಮರ ಗುಡ್ಡೆ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ. ನೋಡಿ, ಇದು ಕೋಣನ ಕೆರೆ, ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ, ಕೋಣನ ಕೆರೆ. ಇಲ್ಲಿ ನೋಡ್ರಿ, ಇಲ್ಲಿ ಮರ ಗುಡ್ಡೆ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ. ರಾಶಿಗಟ್ಟಲೆ ಗುಡ್ಡೆ ಹಾಕೋರೆ. ಇಲ್ಲಿ ಸಾವಿರಾರು ಮರಗಳನ್ನ ಕಡ್ದಾಕ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ದಾರಿ ಮಾಡಿ ನೋಡಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಎಷ್ಟು ಗುಡ್ಡೆ ಹಾಕೋರೆ ನೋಡಿ. ಇಲ್ಲಿ ಓಹೋ ಇಲ್ಲಿ ನೋಡಿ. ಅಯ್ಯೋ ಇಲ್ಲೆಲ್ಲ ಬೇಜಾನು ಗುಡ್ಡೆ ಹಾಕಿದ್ದಾರೆ ನೋಡ್ರಿ. ಎಲ್ಲ ಕಡ್ದು ಇನ್ನೂ ಸೇರಿಸ್ತಾರೆ. ಸುಮಾರು ಹೊರಟಾಯ್ತು ಟ್ಯಾಕ್ಟರ್ಗಳಲ್ಲಿ ನೋಡಿದೆ. ಇದೆಲ್ಲ ಟೆಂಡರ್ ಕೋರ್ಕೊಳಕ್ಕೇನಪ್ಪ ತಂದು ಗುಡ್ಡೆ ಹಾಕ್ತಿರೋದು, ಹೇಳೋಕ್ಕಾಗಲ್ಲ. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ? ಎಲ್ಲ ಕಡ್ದು ಏನೂ ಮಾಡೋಕ್ಕಾಗಲ್ಲ. ಏನೋ ಕಾರಣಗಳಿರ್ತದೆ, ಸುಮ್ಮನೆ ನಾವು ಹುಚ್ಚರಾಗೋಕ್ಕಾಗಲ್ಲ. ನೋಡೋಣ. ಈ ಮರಗಳು ಕಡಿಯೋ ಟೈಮಲ್ಲಿ ನಾನು ಇಲ್ಲಿ ಬಂದು ವಿಚಾರ ಮಾಡ್ತೀನಿ. ಸೊ ಯಾಕೆ ಕಡಿತಾ ಇದ್ದಾರೆ, ಏನು ರೀಸನ್ ಏನು ಅಂತ ಕೇಳಿ ನೋಡ್ತೀನಿ. ಸೊ ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ, ಕಾದು ನೋಡಿ. ನಾವು ಬಂದಾಗೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ, ಪ್ರತಿ ವರ್ಷ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಹೂಳೆತ್ಸಿ ಅಂತ. ಆ ಹೂಳೆತ್ಸಿದ್ರೆ ನೀರುಗಳು ಸ್ಟಾಕ್ ನಿಲ್ಲುತ್ತೆ. ಈಗ ಹರಿದು ಇವಾಗ ನೀರೆಲ್ಲ ಕೊಚ್ಕೊಂಡು ಎತ್ಕೊಂಡು ಹೊರಟೋಗುತ್ತೆ. ಆ ಹೂಳೆತ್ತೋದ್ರಿಂದ ನೀರು ಸ್ಟಾಕ್ ನಿಲ್ಲುತ್ತೆ. ಅದರಿಂದ ಈ ಭೂಪ್ರದೇಶ ಸ್ವಲ್ಪ ನೀರನ್ನು ಕುಡಿಯೋದ್ರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಸಂದೇಶ ನೀಡ್ತಾ ಇದ್ದೀನಿ. ತಾಳುಬೆಟ್ಟದ ಒಡೆಯನ ದರ್ಶನ ಕಣ್ತುಂಬ್ಕೊಳ್ಳಿ. ಹುಗೆ ಮಾದಪ್ಪ, ಹುಗೆ ಮಾದಪ್ಪ. ಸೊ ದಯವಿಟ್ಟು ಕಾದು ನೋಡಿ. ಈಗ ನಿನ್ನೆ ಬಿದ್ದಂತಹ ಭಯಾನಕರ ಮಳೆಯಿಂದ ಮೇಲೆ ತಾಳುಬೆಟ್ಟದ ತಿರುವುಗಳಲ್ಲಿ ವಾಸ್ತವ ಸ್ಥಿತಿ ಹೇಗಿದೆ ಅಂತ ತೋರ್ಪಡಿಸ್ತೀನಿ. ಇಲ್ಲೆಲ್ಲ ಓಡಾಡ್ಸೋದ್ರಿಂದ ತುಂಬ ಅನುಕೂಲ ಇದೆ. ಮೇಲೆ ಯಾವ ರೀತಿ ಇದೆ ವಾಸ್ತವ ಫುಲ್ಲು ಕಂಪ್ಲೀಟ್ ಪಿಕ್ಚರ್ ಹಾಕ್ತೀನಿ, ದಯವಿಟ್ಟು ವೀಕ್ಷಣೆ ಪಡೆಯಿರಿ. ಪಿಗ್ ನೋಡಿ ಹೆಂಗಿದೆ ಉಪ್ಪು ಕ್ವಾರೆ. ಅದು ಕಾಡಂದಿಯ ಊರಂದಿಯ ಕಮೆಂಟ್ ಹಾಕ್ರಪ್ಪ ನೋಡವ. ಅದು ಕಾಡಂದಿನ ಊರು ಹಂದಿನ ಕಮೆಂಟ್ ಹಾಕಿ.
ಸೊ ದ್ವಿಚಕ್ರ ವಾಹನ ಸವಾರರು ಜೋಪಾನ. ಮಳೆ ಬಿದ್ದಾಗ ಇಲ್ಲಿ ರಸ್ತೆಗಳಿಗೆ ಮಣ್ಣು ಬಂದು ಚಾಚ್ಕೊಳ್ತದೆ. ಸೊ ಇದಾಗಾಗ ನಾನು ಅಪ್ಡೇಟ್ ನೀಡ್ತಾ ಇರ್ತೀನಿ. ಯಾಕಂದರೆ ಸ್ಕ್ರಿಡ್ಡಾಗಿ ಸ್ಟೈಲಾಗಿ ಫಾಸ್ಟಾಗಿ ಬಂದು ತಿರುಗಿಸ್ತಾರೋ ಕತೆ ಕೆಟ್ಟಿ ಕಲಸೋಯ್ತದೆ. ಇಷ್ಟು ಹೇಳ್ತಾ ಇದ್ದೀನಿ ನೋಡಿ, ಎಲ್ಲ ಕಡೆನೂ ಬಂದು ಚಾಚ್ಕೋತದೆ ಈ ಥರ. 100ಕ್ಕೆ 200%. ಕಡಿಮೆ ಅಯ್ಯ ಊರೇ ಮೇಕಾಕರು. 100ಕ್ಕೆ 200%. ಒಂದು ಬಂಡೆಗಳು ಬಿದ್ದಿರಬೇಕು, ಇಲ್ಲಾಂದರೆ ಮರಗಳಾದರೂ ಬೀಳಬೇಕು. 100 ಅಲ್ಲ 200%. ನಾನು ಖಂಡಿತವಾಗಲೂ ಒಂದು ಕ್ಲಿಪ್ ಹಾಕ್ತೀನಿ, ವಾಚ್ ಮಾಡಿ ನೋಡಿ. ಅಲ್ಲಿ ಆಲ್ರೆಡಿ ಬಿದ್ದೈತೆ, ಅಲ್ಲಿ 1-2 ಕಲ್ಲು ಬಿದ್ದಿದೆ ಅಲ್ಲಿ. ಅದು ಸಣ್ಣದಲ್ಲ, ದೊಡ್ಡದಾಗಿ ನಿರೀಕ್ಷೆ ಮಾಡ್ತೀನಿ. ಎಸ್ ಸ್ಟಾರ್ಟ್ ಆಯಿತು. ಇಲ್ಲೊಂದು ಬಿದ್ದಿದೆ ನೋಡ್ಕೊಳ್ಳಿ. ಹಂಗೆ ರಸ್ತೆ ಉದ್ದಕ್ಕೂ ಬೀಳ್ತಾನೆ ಇರ್ತವೆ. ಸೊ ನಾನು ಒಂದಷ್ಟು ವೀಡಿಯೋ ಕ್ಲಿಪ್ ತೋರಿಸ್ತೀನಿ ನೋಡಿ. ಓಹೋ ನೋಡ್ರಿ, ಇಲ್ಲಿ ಬಿದ್ದಿರೋದು ಇಲ್ಲಿ ಬಂದು ಸೇರ್ಕೊಂಡೈತೆ. ಇಲ್ಲಿ ನೋಡಿ, ಏನಾದ್ರು ಪುಸ್ಕನೇ ಯಾವ್ದಾರು ಕಾರೋ ಇನ್ಯಾವ್ದಾರು ವಾಹನ ಬಂದಿದ್ರೆ ಕತೆ ಏನಾಗೋದು. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾಯಿರ್ತೀನಿ, ದಯವಿಟ್ಟು ನೀವು ವಾಹನವನ್ನು ಚಲಿಸ್ಬೇಕಾದ್ರೆ ಮಳೆ ಬಿದ್ದಾಗ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಸ್ವಲ್ಪ ಜೋಪಾನ ಮಾಡ್ಕೊಂಡು ವಾಹನ ಚಲಿಸಿ. ಅದರಲ್ಲೂ ವಿಶೇಷವಾಗಿ ಬಸ್ಸು ಕಾರ್ನವರು ನಿಮ್ಗೇನಾಗುತ್ತೆ ಅಂದರೆ ಈ ಮಳೇಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಉಳ್ಕ ಬಂದ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಜೋಪಾನ, ಬಿ ಕೇರ್ಫುಲ್. ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ, ಕಣ್ ತುಂಬ್ಕೊಳ್ಳಿ. ಸಖತ್ತಾಗಿರುತ್ತೆ ಇಲ್ಲಿ ಮಾತ್ರ ವ್ಯೂ. ಮಳೆ ಬಂದುಬಿಟ್ರೆ ಇಲ್ಲಿ ಮಾತ್ರ ಚಿಂದಿಯಾಗಿರ್ತದೆ ವಾತಾವರಣ. ಎಸ್ ನೋಡ್ರಿ. ಸೂಪರ್. ಅಪ್ಪ ಚಳಿ ಸ್ಟಾರ್ಟ್ ಆಗೋಯ್ತು. ಇಲ್ಲಿಂದ ನಾನು ಸ್ವಲ್ಪ ಜರ್ಕಿನ್ ಹಾಕೊಂಬಿಡೋ ಅಂತ. ಮಳೆ ಬಿದ್ದರೆ ಚಳಿ ಸ್ಟಾರ್ಟು. ಹೇಗಿದೆ ಹವೀಸ್? ಚೆನ್ನಾಗಿದೆಯಾ? ಇದುವೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ, ತಾಳು ಬೆಟ್ಟ. ಎಸ್ ಸೂಪರ್. ನೋಡ್ಕೊಳ್ಳಿ. ಏನು ಮಳೆ ಬಿದ್ದಿರೋದು. ಕಟ್ಟೆ ಗಿಟ್ಟೆ ಕಲ್ಲು ಬಂಡೆ ಎಲ್ಲ ಕೊರ್ಕೊಂಡು ಆ ಸೈಡೆಲ್ಲ ಕೊರ್ಕೊಂಡು ಹೊರಟೋಗಿದೆ. ಇಲ್ಲೊಂದು ಬಂಡೆ ಬಿದ್ದಿದೆ ಚಿಕ್ಕದು, ಎಲ್ಲ ಕೊರ್ದೋಗ್ಬಿಟ್ಟಿದೆ ಸೈಡ್ಗಳೆಲ್ಲ ನೋಡಿ. ಕ್ಯಾಮ್ರಕ್ಕೆ ಹೆಂಗೆ ಕಾಣಿಸ್ತಿದ್ದ ಗೊತ್ತಿಲ್ಲ. ಒಟ್ಟು ರೋಡ್ ಗಿಡ ಎಲ್ಲ ಕಿತ್ಕೊಂಡು ಹೊರಟೋಗಿದೆ. ಇಲ್ಲೋಡಿ ಹೋಯ್ತು ಎಲ್ಲ ವಾಷಿಂಗ್ ಪೌಡ್ರ್ ನಿರ್ಮಾ ಆಗ್ಬಿಡೋದೆ ನೋಡಿ. ಇಲ್ಲೆಲ್ಲ ಸೈಡೆಲ್ಲ ಕೊರ್ದು ಇಲ್ಲೆಲ್ಲ ಹಳ್ಳ ಕೊಳ್ಳಗಳಾಗ್ಬಿಟ್ಟಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಇದು ನೋಡ್ರಿ ಕಿಲೋಮೀಟ್ರದು ದಬಾಕೊಂಡೈತೆ. ಅಯ್ಯೋ ಕರ್ಮ, ಕಿಲೋಮೀಟ್ರದು ಕಳ್ಕೊಂಬಿದ್ದೋಗೋದಲ್ಲ ಗುರು. ಇಲ್ಲಿ ಗುಡ್ಡೆ ಕುಸಿತ ಇಲ್ಲಿ. ಓಹೋ ಹಳ್ಳ ಕೊಳ್ಳ ಕೊಚ್ಕೊಂಡು ಹೋಗ್ಬಿಟ್ಟಿದೆಯಲ್ಲ ನೋಡಿ. ಇಲ್ಲೆಲ್ಲ ಕಲ್ಲು ಬಂಡೆಗಳೆಲ್ಲ ಕಳ್ಕೊಂಬಂದಿದೆ ನೋಡ್ರಿ ಇಲ್ಲಿ. ಸೊ ನೋಡಿಲ್ಲೋ ಅಷ್ಟೇ 3-4 ಕಳ್ಕೊಂಬಿದ್ದಿದೆ ಇಲ್ಲಿ ನೋಡಿ. ಇಲ್ಲೆಲ್ಲ ಬಿದ್ದಿದೆ ನೋಡಿ. ಸೊ ಅದೆಲ್ಲ ಇಂಪಾರ್ಟೆಂಟ್. ಸೈಡಲ್ಲಿ ಬಿದ್ದಿರ್ತವೆ. ಈ 9ನೇ ತಿರು ವೆರಿ ಡೇಂಜರ್ ಸ್ಪಾಟ್ ಅದು. ಸೊ ಅಲ್ಲಿ ನಾನು ಭಾಳ ನಿರೀಕ್ಷೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಕಾದು ನೋಡಿ. ಇನ್ನೇನು ಹತ್ತತ್ರ ಬಂದುಬಿಟ್ಟೆ. ಎಸ್ 9ನೇ ತಿರುವಿದು. ಇದೊಂದು ಹಳೆ ಬಂಡೆ ಆವಲಿಂದ ಬಿದ್ದದ ಇದು. ಇಲ್ಲಿ ನೋಡ್ಬೇಕಂಡ್ರಿ, ಸಣ್ಣ ಎಲ್ಲ ಬಿದ್ದಾವೆ. ಅದರೋ ಏನಾಗಿಲ್ಲ ಗುರು. ಒಂದೇ ಒಂದು ಬಂದು ಬಿದ್ದದೆ ಗುರು. ಇದೊಂದೇ ಒಂದು ಅಷ್ಟೇ. ಇದು ಆಲ್ರೆಡಿ ಬಿದ್ದಿತ್ತು. ಒಂದೇ ಒಂದು ಕಳ್ಕೊಂಬಂದ. ಇಲ್ಲೊಂದು ನೋಡಿ, ರಸ್ತೆಗೆ ಬಂದಿಲ್ಲ, ಇಲ್ಲೊಂದು ಕಳ್ಕೊಂಬಂದು ಬಿದ್ದದೆ. ಓಕೆ
ಒಟ್ಟು ಬಿದ್ದದೆ ಅಲ್ವಾ ಅಷ್ಟೇ ಬೇಕಾಗಿರೋದು. ಹಾಂ, ಏನೋ ವಾಹನಗಳು ಹೋಗೋ ಟೈಮ್ಲಿ ಅದು ಉಳ್ಕೊಂಬಂದ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಸ್ವಲ್ಪ ನಾವು ನೀವು ಗಮನಿಸ್ಬೇಕಾಗತ್ತೆ. ಅದಕ್ಕೆ ಜೋಪಾನ ಅಂತ ಒಂದು ಸಂದೇಶ ನೀಡ್ತಾ ಇರ್ತೀನಿ ಆಗಾಗ. ನೋಡ್ರಿ, ಹೋ ಹಳ್ಳ ಕೊಳ್ಳ ಬಂದು ಎಲ್ಲ ಮಣ್ಣು ಕಲ್ಲು ಎಲ್ಲ ಕೊಚ್ಕೊಂಡು ಎತ್ಕೊಂಡು ಹೊರಟೋಗಿದೆ. ಸಕ್ಕತ್ತು ಮಳೆ ನೋಡ್ರಿ. ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಕೊರ್ದೋಗಿದೆ. ಇಲ್ಲೆಲ್ಲ ನೋಡ್ರಿ ರಸ್ತೆನೇ ಕೊರಕಲಾಗ್ಬಿಟ್ಟಿದೆ. ಕೊರಕಲು ಕೆಳಕ್ಕೆ ಟೂ ವೀಲರ್ ಅವ್ರು ಕೆಳಗಡೆ ಇಳಿಸ್ಬಿಟ್ರ ಅದು ಬೇರೆ. ಇಲ್ಲಿ ಒಂದು ಲೋಡ್ ಎಮ್ಸೆಂಟ್ ಇತ್ತು, ಎಲ್ಲ ಕೊಚ್ಕೊಂಡು ಎತ್ಕೊಂಡೋಗಿದೆ. ಒಂದು ಲೋಡ್ ಇತ್ತಲ್ಲಿ, ಎಲ್ಲ ಹೋಗ್ಬಿಡ್ತದೆ. ಇದು ನಮ್ಮ ನವತಾರೆ ಶನೀಶ್ವರ ಸ್ವಾಮಿಯ ಸನ್ನಿಧಿ. ಸೊ ಈ ಪ್ಲೇಸ್ಗೆ ಕೂಲ್ ಲ್ಯಾಂಡ್ ಅಂತ ನಾಮಕರಣವನ್ನು ಮಾಡ್ತಿದ್ದೀನಿ. ಕೂಲ್ ಲ್ಯಾಂಡ್ ಯಾಕೆ ಅಂದರೆ ಅಷ್ಟು ತಂಪಾಗಿರ್ತದೆ. ಯಾವ ಬೇಸಿಗೆಗಾಲಕ್ಕೆ ಬನ್ನಿ, ತುಂಬ ಕೂಲಾಗಿರ್ತದೆ. ಅದಕ್ಕೆ ಕೂಲ್ ಲ್ಯಾಂಡ್ ಏನಂತ, ಕೂಲ್ ಲ್ಯಾಂಡ್. ಸೊ ಇನ್ನು ಕೆಳಗಡೆ ಬರೋ ಒಂದು ಮಿನಿ ಜಲಪಾತ, ಆ ಜಲಪಾತದ ಒಂದು ವೀಕ್ಷಣೆ ನೋಡ್ಕೊಳ್ಳಿ. 100% ನೀರು ಹರಿತಾ ಇರ್ತದೆ ಜೋರಾಗಿ. ಭಾಳ ಅದ್ಭುತವಾಗಿರ್ತದೆ ಜಲಪಾತದ ವೀಕ್ಷಣೆ. ದಯವಿಟ್ಟು ನಿರೀಕ್ಷಿಸಿ. ನೋಡ್ರಿ ಫಾಲ್ಸು. ಹಾಂ, ಅಂಥ ನೀರೇನಿಲ್ಲ, ಒಂದು ಲೆವೆಲ್ಗಿದೆ. ಕಾಣಿಸ್ತಾ ಇದೆಯಾ? ಇನ್ನೂ ಬರಬೇಕು, ನೋಡೋಣ, ಹೋದು ನೋಡೋಣ. ಮಿನಿ ಫಾಲ್ಸ್. ಇಲ್ಲಿ ಸ್ವಲ್ಪ ನೀರು ಒಂದು ಮಿಡಲಲ್ಲಿದೆ ನೋಡಿ. ಎಲ್ಲಿಂದ ನಾರು ನೋಡ್ಕೊಬನ್ನಿ, ನೀರು ವೈಟ್ ಇಲ್ಲ, ಇಲ್ಲಿ ಮಾತ್ರ ವೈಟು, ಫುಲ್ ವೈಟು. ನೋಡಿ, ಹಳ್ಳದಲ್ಲಿ ನೀರು ಮಾತ್ರ ವೈಟ್ ಕಲರ್ ಬರ್ತದೆ. ಅಲ್ಲೆಲ್ಲೂ ವೈಟ್ ಇಲ್ಲ. ಈ ಜಾಗದಲ್ಲಿ ಮಾತ್ರ, ಅಲ್ಲೆಲ್ಲ ಕೆಂಪಿದೆ. ಇದು ಆ ತಾಳಬೆಟ್ಟದಿಂದ ಆಚೆಗೆಲ್ಲ ಕೆಂಪಿದೆ ನೀರು. ಇಲ್ಲಿ ಈ ಕೋತಿಗಳ ಜಾಲಿ ನೋಡ್ರಿ, ಜಾಲಿ ಇಲ್ಲಿ ನೋಡ್ರಿ. ಹಾಯ್ ಪಾಪು, ಅಯ್ಯಯ್ಯಯ್ಯಯ್ಯೋ ಎಷ್ಟು ಮುದ್ದಾಗವೆ. ಚಂದ ಅವಳು ನೋಡೋದೇ ಒಂದು ಚಂದ. ಕಪ್ಪು ಕೋತಿ, ಮುಸ್ಬಾ ಅಂತ ಕರಿತೀವಿ ನಾವು. ತಾಳುಬೆಟ್ಟದ ಒಡೆಯನ ದರ್ಶನ. ಹಚ್ಚ ಹಸಿರಿನಿಂದ ಕಣ್ಗೊಳಿಸ್ತೈತೆ ಪುಣ್ಯಕ್ಷೇತ್ರ. ಏಕೆಂದರೆ ಮಳೆ ಆಗಮನ ಆದ್ದರಿಂದ ಸ್ವಾಮಿಯವರ ಸನ್ನಿಧಾನದ ಒಂದು ದರ್ಶನವನ್ನು ಅರ್ಪಣೆ ಮಾಡ್ತೀನಿ. ಸೊ ಕಣ್ ತುಂಬ್ಕೊಳ್ಳಿ. ಪಾವಡ ಪುಣ್ಯಕ್ಷೇತ್ರದ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೀನಿ. ಎಸ್ ನೋಡಿ, ದರ್ಶನ ಮಾಡ್ಕೊಳ್ಳಿ. ಓಕೆ, ಮಲೆ ಮಹದೇಶ್ವರರ ನಡುಮಲೆ ಒಡೆಯನ ದೇವಸ್ಥಾನದ ದಿವ್ಯ ದರ್ಶನ. ಏನಪ್ಪ ಗೋಪುರ ಇವತ್ತು ಇಷ್ಟೇ ಎತ್ತರ ಕಾಣುತ್ತೆ.
ಓ ಸಾರಿ, ಝೂಮ್ ಹಾಕ್ಬಿಟ್ಟಿದ್ದೀನಿ. ಇದೇನು ಇಷ್ಟೇ ಎತ್ತರ ಕಾಣುತ್ತೆ ಅಂತೀನಿ. ಝೂಮ್ ಹಾಕ್ಬಿಟ್ಟು ನಾನೊಂಥರ ವಿಚಿತ್ರವಾದ ಮನ್ಸ. ನಾವೊಂದು 200 ಲಾಟ್ ತಗೊಂಡು ಹೋಗ್ಬೇಕು. ಆನೆ ಓ ಕಾಡು ಹೋಗ್ಬಿಡ್ತಾ ಇದು ಅಲ್ಲಿ ನಿಂತಿರ್ತದೆ. ಸ್ವಾಮಿಯವ್ರ ದರ್ಶನ ಮಾಡಿಸ್ಬಿಡ್ತೀನಿ. ಓ ಆನೆ ಇಲ್ಲಿ ನಿಂತಿದೆ ನೋಡಿ. ನಮ್ಮ ದೇವಸ್ಥಾನದ ಆನೆ ದರ್ಶನ, ಸ್ವಾಮಿಯವರ ದರ್ಶನ ಕಣ್ತುಂಬ್ಕೊಳ್ಳಿ. ವಾ ಹೌದು ಹಾಂ ನಮ್ಮ ಚಂದದವರು ನೋಡಿ ವಿಡಿಯೋ ಹಾಕ್ತೀನಿ. ಹಾಂ ಥ್ಯಾಂಕ್ ಯು. ಅದು MMS ನ್ಯೂಸ್ ಅಂತ ಹೇಳಕ್ಕೆ, ಇದು ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್. ಹಾಂ ಮಾದೇಶ್ವರ ಬೆಟ್ಟದ್ದು ಎಲ್ಲ ಹಾಕ್ತಾ ಇರ್ತೀವಿ ನೋಡಿ. ಥ್ಯಾಂಕ್ ಯು. ನಮ್ಮ ದೇವಸ್ಥಾನದ ಆನೆ ವೀಕ್ಷಣೆ ಕಣ್ತುಂಬಿ ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್. ಕಣ್ತುಂಬ್ಕೊಳ್ಳಿ. ಸ್ವಾಮಿಯವರ ಸನ್ನಿಧಾನದ ದರ್ಶನವನ್ನು ಅರ್ಪಣೆ ಮಾಡಿರ್ತೀನಿ. ಓಕೆ, ಸೊ ಇವರೆಲ್ಲ ಮಾದೇಶ್ವರನ ಮಹಿಳಾ ಭಕ್ತಾದಿಗಳು. ಬರ್ತೀವಮ್ಮ. ಹಾಂ ಸೊ ನಮ್ಮ ಕ್ಯಾಮ್ರಾ ನೋಡಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು. ಸ್ವಾಮಿಯವರ ಸನ್ನಿಧಾನದಲ್ಲಿ ಬೆಳ್ಳಿ ತೇರು ದರ್ಶನ ಕಣ್ತುಂಬಿಕೊಡ್ರಪ್ಪ. ನಮ್ಮ ದೇವಸ್ಥಾನದ ಆನೆಯ ನೇತೃತ್ವದಲ್ಲಿ ಬೆಳ್ಳಿ ತೇರು. ನಾನು ಹಿಂಗಂತೂ ಹೋಗೋಕ್ಕಲ್ಲ, ಹಿಂಗೆ ಹೋಗ್ಬಿಡ್ತೀನಿ. ಅಲ್ಲೇ ಹಿಂಗೆ ಹೋಗ್ಬಾ, ಅಲ್ಲಿ ಬಂದು